ನಮ್ಮ ಸ್ಕಿನ್ ಬ್ರೈಟ್ ಆಗಬೇಕು, ನಮ್ಮ ಸ್ಕಿನ್ ಟೋನ್ ಚೇಂಜ್ ಆಗಬೇಕು, ನಾವು ವೈಟ್ ಆಗಿ ಕಾಣಿಸ್ಬೇಕು ಅಂತ ಅನ್ಕೊಳ್ಳೋದು ಸಹಜ. ಆದ್ರೆ ನಿಮ್ಗೆ ಇವತ್ತೊಂದು ಸತ್ಯ ಹೇಳ್ತೀನಿ ಬನ್ನಿ. ಪ್ರತಿಯೊಬ್ಬರ ಸ್ಕಿನ್ ಟೋನ್ ಕೂಡ ಸೂಪರ್ ಆಗೇ ಇರುತ್ತೆ. ಈ ಪಿಕ್ಚರ್ನ ನೋಡಿ, ಇದರಲ್ಲಿರುವಂಥ ಮಾಡೆಲ್ಸ್ಗಳ ಕಲರು ಒಬ್ರಿಗಿಂತ ಒಬ್ರಿಗೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ? ಆದ್ರೂ ಕೂಡ ಪ್ರತಿಯೊಬ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಯಾಕೆ ಹೇಳಿ? ಯಾಕೆ ಅಂದ್ರೆ ಇವ್ರ ಮುಖದ ಮೇಲೆ ಒಂದು ಕೂಡ ಪಿಂಪಲ್ ಮಾರ್ಕ್ಸು, ಪಿಗ್ಮೆಂಟೇಷನು ಏನೂ ಇಲ್ಲ. ಹಾಗೇನೆ ಇವರ ಸ್ಕಿನ್ ಯಂಗ್ ಮತ್ತೆ ಎನರ್ಜೆಟಿಕ್ ಆಗಿದೆ. ನಾವು ನಮ್ಮ ಸ್ಕಿನ್ ಕಲರ್ ಹೇಗಿದೆ ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಎಷ್ಟು ಹೆಲ್ದಿ ಆಗಿದೆ ಅನ್ನೋದನ್ನ ನೋಡ್ಕೋಬೇಕು. ನಮ್ಮ ಸ್ಕಿನ್ ಹೆಲ್ದಿ ಆಗಿದ್ರೆ ಆಟೋಮೆಟಿಕ್ ಆಗಿ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ತೀವಿ. ನಮ್ಮ ಸ್ಕಿನ್ ಕಲರ್ನ ಚೇಂಜ್ ಮಾಡ್ಕೋಬೇಕು ಅಂತ ನಾವು ಯೋಚಿಸೋದಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ನೋಡ್ಬೇಕು. ಒಂದ್ಸಾರಿ ನಮ್ಮ ಸ್ಕಿನ್ ಹೆಲ್ದಿ ಆಗಿಬಿಡ್ತು ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಎಲ್ಲ ಇಶ್ಯೂಸ್ಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಹಾಗೆ ನಿಮ್ ಸ್ಕಿನ್ ಟೋನ್ ಕೂಡ ನಾರ್ಮಲ್ ಆಗ್ಬಿಡುತ್ತೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನನ್ನ ಮುಖದಲ್ಲಿ ಪಿಂಪಲ್ ಇದ್ರೂ ಪರವಾಗಿಲ್ಲ, ನಾನ್ ಫೇರ್ ಆಗಿ ಕಾಣ್ಬೇಕು ಅಂತ ಹೇಳಿ. ಸೊ ಈ ರೀತಿ ಇರೋರು ಹಾಗೇನೆ ಮುಖದಲ್ಲಿ ಒಂದು ಚಿಕ್ಕ ಕಲೆ ಗುಳ್ಳೆ ಏನು ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಡಾರ್ಕ್ ಇರ್ತಾರೆ. ಅಂತವ್ರ ಮುಖದ ಜೊತೆ ಕಂಪೇರ್ ಮಾಡಿ ನೋಡಿ. ಸೊ ಇವ್ರ ಮುಖದಲ್ಲಿ ಇರೋಂಥ ಕಳೆ ಇವ್ರ ಮುಖದಲ್ಲಿ ಇರೋದಿಲ್ಲ. ಏನಂತೀರಾ? ನಿಜ ಅಲ್ವಾ? ಹೆಲ್ದಿ ಸ್ಕಿನ್ ಅನ್ನ ಅಚೀವ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ ಟೋನ್ ಅನ್ನ ನಾರ್ಮಲ್ ಆಗಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋನಲ್ಲಿ ನಿಮ್ ಜೊತೆ ಡೀಟೇಲ್ಸ್ ಅನ್ನ ಶೇರ್ ಮಾಡ್ತೀನಿ. ಸೊ ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ, ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಸೊ ಈ ರೀತಿ ಹೇರ್ ಕೇರ್, ಸ್ಕಿನ್ ಕೇರ್ ಹಾಗೇನೆ ಹೆಲ್ತ್ ಕೇರ್ ವಿಡಿಯೋಸ್ಗಾಗಿ ಇನ್ಫೋ ಪ್ರೇಮಾ ಶಂಕರ್ ಚಾನಲ್ ಅನ್ನ, ಹಾಗೇನೆ ನನ್ನ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ ಗಳನ್ನ ನೋಡೋದಕ್ಕಾಗಿ ಪ್ರೇಮಾ ಶಂಕರ್ ವ್ಲಾಗ್ಸ್ ಚಾನಲ್ ಅನ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಮೊದಲನೇ ಟಾರ್ಗೆಟ್ ಏನು? ಹೆಲ್ದಿ ಸ್ಕಿನ್ ಅನ್ನ ಅಚೀವ್ ಮಾಡೋದು. ಸ್ಕಿನ್ ಹೆಲ್ದಿ ಆಗಬೇಕು ಅಂದ್ರೆ ನಾವು ಇಡಬೇಕಾಗಿರುವಂತ ಮೊದಲನೇ ಹೆಜ್ಜೆ ಏನು ಅಂದ್ರೆ ಹೆಲ್ದಿ ಆಗಿರೋದನ್ನ ತಿನ್ನೋದು ಮತ್ತೆ ಕುಡಿಯೋದು. ಕುಡಿಯೋದ್ರಿಂದ ನಮ್ಮ ಸ್ಕಿನ್ ವೈಟ್ ಆಗುತ್ತಾ ಅಂದ್ರೆ ಹೌದು, ಡೆಫಿನೆಟ್ ಆಗಿ ವೈಟ್ ಆಗುತ್ತೆ. ನಾವು ತಿನ್ನೋ ಅಂತ ಪದಾರ್ಥದಲ್ಲಿ ಬೀಟಾ ಕೆರಟಿನ್ ಅಂಶ ಇತ್ತು ಅಂದ್ರೆ ಅದರಿಂದ ನಮ್ಮ ದೇಹದಲ್ಲಿ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಸ್ಕಿನ್ ಫೇರ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಹಾಗೆ ಸೀಸನಲ್ ಫ್ರೂಟ್ಸ್, ವೆಜಿಟೇಬಲ್ಸ್ ತಿನ್ನೋದನ್ನ ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡ್ಕೋಬೇಕು. ಅದರಲ್ಲೂ ಮೇಯ್ನ್ ಆಗಿ ಸಿಟ್ರಿಕ್ ಫ್ರೂಟ್ಸ್ ಅಂದ್ರೆ ಲೆಮನ್ ಆಗಿರ್ಬೋದು, ಆರೆಂಜು, ಸ್ಟ್ರಾಬೆರಿ, ಪೈನಾಪಲ್ ಇದೆಲ್ಲ ಕೂಡ ಬರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಲಿಸ್ಟ್ ಕೂಡ ಕೊಟ್ಟಿರ್ತೀನಿ. ಇದ್ರಲ್ಲಿ ನಿಮ್ಗೆ ಯಾವ್ದು ಅವೈಲಬಲ್ ಇರುತ್ತೋ ಅದನ್ನ ಡೈಲಿ ಒಂದಾದ್ರೂ ತಿನ್ಬೇಕು. ಸೊ ಸಿಟ್ರಿಕ್ ಅಂಶ ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ಕೂಡ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಹಾಗೇನೆ ನಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನೆಕ್ಸ್ಟ್, UV ರೇಸ್ ಇಂದ ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಅಂದ್ರೆ ಆದಷ್ಟು ಮಧ್ಯಾಹ್ನದ ಬಿಸಿಲಲ್ಲಿ ಓಡಾಡೋದನ್ನ ಕಡಿಮೆ ಮಾಡೋದ್ರ ಜೊತೆಗೆ ಹೊರಗಡೆ ಹೋಗ್ಬೇಕಾದ್ರೆ ಮರಿದೆ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಬೇಕು. ಇದೆಲ್ಲದ್ರ ಜೊತೆಗೆ ಇವತ್ತು ನಾನು ತೋರಿಸುವಂತ ಈ ರೆಮಿಡಿನೂ ಕೂಡ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ದಿ ಆಗೋದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ನಮ್ಗೇನೆ ಲವ್ ಆಗೋದ್ರಲ್ಲಿ ನೋ ಡೌಟ್. ಈ ರೆಮಿಡಿನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಮನೆಯಲ್ಲಿ ನಾರ್ಮಲ್ ಆಗಿ ಅಡುಗೆಗೆ ಯೂಸ್ ಮಾಡ್ತೀವಲ್ವಾ, ಅದೇ ರೈಸ್ ಫ್ಲೋರ್ ಆದ್ರೆ ಸಾಕು. ಇದಕ್ಕೆ 3 ಚಮಚದಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರುವಂತ ಮೊಸರನ್ನ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಆಕ್ಚುಲ್ ಆಗಿ ನಮ್ಮ ರೆಮಿಡಿನ ಪ್ರಿಪೇರ್ ಮಾಡೋದಕ್ಕೆ ಒಂದು ಅರ್ಧದಷ್ಟು ಆಲೂಗಡ್ಡೆನ ಈ ರೀತಿ ತುರಿದು ಅದರಲ್ಲಿರುವಂತ ರಸನ ತಗೊಂಡಿದ್ದೀನಿ. ನಾವಿಲ್ಲಿ ಅಕ್ಕಿ ಹಿಟ್ಟು ಮೊಸರನ್ನ ಹಾಕಿ ಕಲಸಿ ಇಟ್ಕೊಂಡಿದೀವಲ್ವಾ, ಇದು ಪೂರ್ತಿ ನಮಗೆ ಬೇಕಾಗೋದಿಲ್ಲ. ಜಸ್ಟ್ 1 ಚಮಚದಷ್ಟಾದ್ರೆ ಸಾಕು. ಉಳಿದಿರೋದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು 1 ವಾರದವರೆಗೂ ಯೂಸ್ ಮಾಡ್ಬೋದು. 1 ಚಮಚದಷ್ಟು ಈ ಮಿಕ್ಸ್ ಮಾಡಿರುವಂತ ಪೇಸ್ಟ್ ನ ಹಾಕಿ ಸ್ವಲ್ಪ ಆಲೂಗಡ್ಡೆ ರಸನ ಹಾಕಿ ಮಿಕ್ಸ್ ಮಾಡಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಹೊತ್ತು ಹಾಗೆ ಬಿಟ್ಟು ನೆಕ್ಸ್ಟ್ ನಾರ್ಮಲ್ ಆಗಿ ಫೇಸ್ ವಾಶ್ ಮಾಡಿದ್ರೆ ಆಯ್ತು. ಇನ್ನು ಇದನ್ನ ಮಿಕ್ಸ್ ಮಾಡೋದಕ್ಕೆ ಆಲೂಗಡ್ಡೆ ರಸದ ಬದಲು ನೀವು ರೋಸ್ ವಾಟರ್ ಅಥವಾ ಲೆಮನ್ ಜ್ಯೂಸ್ ನ ಕೂಡ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬಹುದು. ಇನ್ನು ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ, ಲೆಮನ್ ಜ್ಯೂಸ್ ನ ಹಾಕಿ ಇದನ್ನ ನೀವು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಅಪ್ಲೈ ಮಾಡ್ಕೊಳ್ಳಿ. ಆದ್ರೆ ಇದಕ್ಕೆ ನೀವು ಪೊಟ್ಯಾಟೊ ಜ್ಯೂಸು ಅಥವಾ ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಕಂಟಿನ್ಯೂಸ್ ಆಗಿ 1 ವಾರ ಯೂಸ್ ಮಾಡಿ, ಆಮೇಲೆ 3-4 ಡೇಸ್ ಗ್ಯಾಪ್ ಕೊಡಿ, ಮತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಇನ್ನು ಇದನ್ನ ಗರ್ಲ್ಸು ಬಾಯ್ಸು ಯಾರು ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು. ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ನ ಇದು ಕೊಡುತ್ತೆ. ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಲೆಮನ್ ಜ್ಯೂಸ್ ಬದಲು ರೋಸ್ ವಾಟರು ಅಥವಾ ಪೊಟ್ಯಾಟೊ ಜ್ಯೂಸ್ ಅನ್ನ ಹಾಕೊಂಡು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬಹುದು. ಆದ್ರೂ ಕೂಡ ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಾರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಯಾಕೆಂದ್ರೆ ನಿಮ್ ಸ್ಕಿನ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೇನೆ ಗೊತ್ತಿರಲ್ಲ ಅಲ್ವಾ. ಸೊ ಪ್ಯಾಚ್ ಟೆಸ್ಟ್ ಮಾಡೋದು ಒಳ್ಳೇದು.
ಸೊ ಬಿ ರಿಲ್ಯಾಕ್ಸ್ ಆ್ಯಂಡ್ ಯು ಆರ್ ವೆರಿ ಬ್ಯೂಟಿಫುಲ್. ನಿಮ್ಮನ್ನು ನೀವು ಯಾರ ಜೊತೆಗೂ ಕೂಡ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮಷ್ಟಕ್ಕೆ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.